ಅದರ ಮಧ್ಯದಲ್ಲಿ ಜೈಲಿನ ಜಾಮರ ಬಗ್ಗೆ ಅಂತೂ ಕತೆ ಗೊತ್ತಿದೆ ನಿಮಗೆ. ಮೊನ್ನೆ ಕೂಡ ನಾನು ವಿಧಾನಸೌಧದಲ್ಲಿ ಪ್ರಶ್ನೆ ಹಾಕಿದ್ದೆ. ಖಾದರ್ ಅವರು ಹೇಳಿದ್ರು, ಈ ಪ್ರಶ್ನೆ ಎಷ್ಟು ಸಲ ಹಾಕ್ತೀರಿ ಮಾರ್ರೆ ಅಂತ ಕೇಳಿದ್ರು. ಮತ್ತೆ ಹೋಮ್ ಮಿನಿಸ್ಟರ್ ಕರೆದಿದ್ರು ನಾನು. ಇಲ್ಲ ಕಮ್ಮತ್ರ ನಾನು ಸರಿ ಮಾಡಿಕೊಡ್ತೀನಿ ಅಂತ. ಯಾವಾಗ ಮಾಡ್ತೀರಿ ಸರ್? ಈಗಾಗಲೇ 4 ಪ್ರತಿಭಟನೆಗಳಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನ ತಂದೆ, ಈಗಾಗಲೇ ಉಸ್ತುವಾರಿ ಸಚಿವರ ಗಮನ ತಂದೆ, ಈಗಾಗಲೇ ಗೃಹ ಮಂತ್ರಿಗಳ ಗಮನ ತಂದೆ, ಈಗಾಗಲೇ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಅಧಿವೇಶನದಲ್ಲಿ ಮಾತಾಡಿದೆ, ಈಗಾಗಲೇ ನ್ಯಾಯಾಲಯದ ವಕೀಲರ ಸಂಘ ಹೈಕೋರ್ಟಿನಲ್ಲಿ ಅರ್ಜಿಯೂ ಹಾಕಾಯಿತು, ರಿಟ್ ಹಾಕಿ ಆಯಿತು. ಇನ್ನು ಯಾವುದಾದ್ರೂ ಒಬ್ಬರಾದ್ರೂ ಬಂದು ಇದನ್ನು ಸರಿಪಡಿಸಿಕೊಳ್ಳುವಂಥ ಸಾಮರ್ಥ್ಯ ಮಾಡಿದ್ರ? ಸರಿಯಪ್ಪ, ಯಾವಾಗ ಮಾಡ್ತೀರಿ? ಕೆಲವಾರು ಮಾಧ್ಯಮದ ಕಚೇರಿಗಳು ಕೂಡ ಇದೆ, ಅವರು ಕೂಡ ಹೇಳ್ಕೊಳ್ತಾರೆ, ಸರ್ ನೀವೊಂದು ಪ್ರತಿಭಟನೆ ಮಾಡಬೇಕು, ಇನ್ನೂ ಸಹ ಮಾಡ್ತಾ ಇಲ್ಲ ಅಂತ ಕೆಲವು ಮಾಧ್ಯಮದವರು ನನಗೆ ಫೋನ್ ಮಾಡಿದ್ರು. ಮೊನ್ನೆ ನಾನು ಪ್ರಶ್ನೆ ಹಾಕಿದ ಕೂಡಲೇ ಈ ಪ್ರಶ್ನೆಗೆ ನಾನು ಉತ್ತರ ಬೇರೆ ಅಂತ ಹೇಳೋ ದೃಷ್ಟಿಯಲ್ಲಿ ಆ ಪ್ರಶ್ನೆ ನನಗೆ ಕಾಲಿಂಗ್ ಅಟೆನ್ಷನ್ ಅಲ್ಲಿ ತಗೊಂಡಿಲ್ಲ. ಆವಾಗ ನಂತರ ಹೋಮ್ ಮಿನಿಸ್ಟರ್ನ ಕರೆದು ಮಾತಾಡಿದ್ರು. ಕಮತ್ ನಾನು ಮಾಡ್ಕೊಡ್ತೀನಪ್ಪ, ಟೆನ್ಷನ್ ಮಾಡಬೇಡ ಅಂತ ಹೇಳಿದ್ರು. ಸರಿ, ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದ್ರು. ಇಲ್ಲೆಲ್ಲ ಮಾಡ್ಕೊಡ್ತೀನಿ ಅಂತ. ಇನ್ನು ಏನು ಮಾಡ್ಬೇಕು ಹೇಳಿ? ನಮಗೆ ಜೈಲಿನೊಳಗಡೆ ಹೋಗಿ ಅದನ್ನು ತೆಗಿಲಿಕ್ಕೆ ಅಂತೂ ನಮ್ಗೆ ಬಿಡಲ್ಲ. ನೀವು ಮಾಡಲ್ಲ. ಈ ರೀತಿ ಆಡಳಿತ ಮಾಡಿದರೆ ಯಾವ ರೀತಿಯ ಪರಿಸ್ಥಿತಿ ಬರುತ್ತೆ? ನೀವು ಇನ್ನೊಂದು ನೋಡಿ, ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆ ಖಾತಾ ಅಂತೇಳಿ ಹೊಸ ಸಿಸ್ಟಮ್ ತಂದಾಕಿದೆ. ನಾನು 50 ಸಲ ಇದನ್ನು ಮಾತಾಡಿದೆ. ಈ ಖಾತಾ, ಈ ಸರ್ವರ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಸರಿಕಟ್ಟಿರಲ್ಲ. ಸರ್ವರ್ನ ಸಮಸ್ಯೆ ಮಹಾನಗರ ಪಾಲಿಕೆಯಲ್ಲಿ ಹೇಳಿದ್ರೆ ಜಾಮರ್ ಸಮಸ್ಯೆ ಹೇಳ್ತಾರೆ. ಕೋರ್ಟಿನ ಜಾಮರ್ನಿಂದಾಗಿ ಸರ್ವರ್ ಆಕ್ಟಿವೇಟ್ ಆಗಿ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನೆಟ್ವರ್ಕ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲಿ ಜನರು ತಿಂಗಳುಗಟ್ಟಲೆ ಕಾಯಬೇಕಾದಂತ ಸಮಸ್ಯೆ. ಕೆಲವರು ಅಮೆರಿಕ ಬೇರೆ ಬೇರೆ ದೇಶದಿಂದ ಬಂದು ಈ ಖಾತಾ ಸಿಗದೆ ರಿಜಿಸ್ಟ್ರೇಷನ್ ಆಗದೆ ಒದ್ದಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿದೆ, ಸರ್ ನಾನು ದುಬೈಯಿಂದ ಬಂದಿದ್ದೀನಿ, ನನಗೆ ನಾಡ್ದು ಟಿಕೆಟ್ ಇದೆ, ಒಂದೇನಾದ್ರೂ ಮಾಡಿ ಈ ಖಾತೆ ಮಾಡಿ, ನಾನು ಕಾರ್ಪೊರೇಷನ್ ಅಧಿಕಾರಿ ಕರೆಸಿ ಮಾಡಿಕೊಡಪ್ಪ ಅಂತ ಹೇಳಿ. ಆಯ್ತು ಸರ್ ಅಂತ ಎದ್ದವನು, ಸರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಫೋನ್ ಮಾಡ್ತಾರೆ. ಅವ್ರು ದುಬೈಗೆ ಹೋದ್ರು. ನಾವು ಶಾಸಕರಾದವರು ಜನರಿಗೆ ಹೇಗೆ ಕೆಲಸ ಮಾಡಬೇಕು ಈ ರೀತಿ ಆದರೆ? ಇದರ ಬಗ್ಗೆ ಮಂತ್ರಿಗಳ ಗಮನಕ್ಕೆ ತಂದ್ರೆ ಮಂತ್ರಿಗಳು ಗೊತ್ತಿದ್ದು ಕೂಡರಾಗಿ ಮಾಡ್ತಾರೆ. ಅದಾಯಿತು. ಇವತ್ತು ಕದ್ರಿ ಪಾರ್ಕಿನ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಆ ರಸ್ತೆಯನ್ನ ನಾನು ಕೇಳುವಂಥದ್ದು, ಆ ರಸ್ತೆಗೆ ಪೇ ಪಾರ್ಕಿಂಗ್ ಮಾಡಿದೆ. ಪೇ ಪಾರ್ಕಿಂಗ್ ಮಾಡುವಂತ ಉದ್ದೇಶ ನಿಮ್ದೇನು? ಕಾರ್ಪೊರೇಷನಿಗೋ ಅಥವಾ ಈ ಇಲಾಖೆಗೋ ಹಣ ಒತ್ತಾಗಬೇಕು ಅಂತ ಹೇಳಿ ನಿಮ್ಮ ಉದ್ದೇಶ ಇರ್ಬೋದು. ಯಾವುದಾದ್ರೂ ಆ ಇಲಾಖೆ ಅದನ್ನ ಕೆಲಸ ಮಾಡಿದ್ದಲ್ಲ, ಸ್ಮಾರ್ಟ್ ಸಿಟಿಯಿಂದ ಕೆಲಸ ಮಾಡಿದೆ. ನೀವು ಪೇ ಪಾರ್ಕಿಂಗ್ ಮಾಡಬೇಕು. ಹಲವಾರು ವರ್ಷಗಳಿಂದ ಅಲ್ಲಿ ಕದ್ರಿ ಪಾರ್ಕಿಗೆ ಹೋಗುವವರು, ಗೂಡಂಗಡಿ ಅಂತೂ ಅಲ್ಲಿ ಕೆಲಸ ಮಾಡುವವರಿಗೆ ಆ ಗೂಡಂಗಡಿಗಳು ಪಾನಿಪುರಿ ಅಂಗಡಿಗಳನ್ನು ತೆಗೆದು ಬಿಸಾಡಿದೆ. ನಾನು ಅದನ್ನ ಕೆಲಸ ಮಾಡುವಾಗ ನನ್ನ ಅವಧಿಯಲ್ಲಿ ಕೆಲಸ ಆದ್ರೂ ಕೂಡ ಅವರು ತೆಗಿಲಿಕ್ಕೆ ಬಿಡಲಿಲ್ಲ ನಾನು. ಯಾಕಂದ್ರೆ ಅವರು ಅಥವಾ ಒಂದು 10-15 ಅಂಗಡಿ, ನಾನು ಶಾಸಕನಾಗುವ ಮುಂಚೆ ಅಲ್ಲ, ಯೋಗೀಶ್ ಭಟ್ರು ಶಾಸಕನಾಗುವ ಮುಂಚೆಯಿಂದ ಅಂಗಡಿ ಮಾಡಿಕೊಂಡಿದ್ದವರು ಇದ್ದಾರೆ ಪಾಪ ಅಲ್ಲಿ. ಅದರಲ್ಲಿ ಕೆಲವರಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವಾಗ ಒಂದು 10-15 ಅಂಗಡಿಗಳಿಗೆ ಟ್ರೇಡ್ ಲೈಸೆನ್ಸ್ ಇದೆ. ಟ್ರೇಡ್ ಲೈಸೆನ್ಸ್ ಇದ್ದ ಅಂಗಡಿಗಳಿಗೆ ತೆಗೆದು ಬಿಸಾಡಿದೆ. ನಾನು ಅವರಿಗೆ ಹೇಳಿದೆ, ಕಮಿಷನ್ ಹತ್ರ ಹೇಳಿದೆ, DC ಹತ್ರ ಹೇಳಿದೆ, ಈ ಹಿಂದೆ ನಾನು ಆ ಎಲ್ಲ ಅಂಗಡಿಗಳು ಓಪನ್ ಆಗುವ ಮುಂಚೆ, ನಮ್ಮ ಸರ್ಕಾರ ಆಗುವ ಮುಂಚೆ ಅವರಿಗೆಲ್ಲರಿಗೂ ಒಂದು ಸಪರೇಟ್ ಆಗಿ ಅಲ್ಲಿ ಒಂದು ಸೈಡ್ ನಲ್ಲಿ ಒಂದು ಸಣ್ಣದಾದ ಒಂದು ಹಟ್ಟು ತರ ಮಾಡಿ ಅವರಿಗೆ ಒಂದೇ ಲೆಕ್ಕ ಮಾಡಿ ಅವರಿಗೊಂದು ಸಣ್ಣದಾದ ರೆಂಟ್ ಫಿಕ್ಸ್ ಮಾಡಿಕೊಡ್ಬೇಕು ಅಂತೇಳಿ ಮಾತುಕತೆ ಮಾಡಿದ್ದೆ. ಅವರು ಒಪ್ಪಿಕೊಂಡಿದ್ರು, ಮಿನಿಮಮ್ ಹಾಕೊಡಿ ಸರ್, ಇಷ್ಟು ವರ್ಷದಿಂದ. ನಿನ್ನೆ ಮೊನ್ನೆ ಸೇರ್ಕೊಂಡವರಿಲ್ಲ, ಅನ್ನೊಂದು 15-20 ಜನ ಹಲವಾರು ವರ್ಷದಿಂದವರಿಗೆ ಅವರಿಗೆ ಸಣ್ಣದ ಒಂದು ಗೂಡಂಗಡಿ ತರ ಒಂದು ಒಳ್ಳೆಯದು ಕಾಣುವ ಹಾಗೆ ಅದಕ್ಕೊಂದು ಸಣ್ಣದಾದ ಒಂದು ರೆಂಟ್ ಅವರಿಗೆ. ಈ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ಓಪನ್ ಆಗಿದೆ, ಅದರಲ್ಲಿ ಅಲ್ಲಿರುವಂತಹ ಐಟಮ್ಗಳನ್ನು ಹಾಕಬಾರದು. ಒಂದು ಒಪ್ಪಂದ. ಪಾನಿಪುರಿ, ಬೇಲ್ಪುರಿ, ಚರ್ಮುರಿ ಅದು ಯಾರಾದ್ರೂ ಬರಬೇಕಾದ್ರೆ ಇಲ್ಲೇ ಬರಬೇಕು, ಕಬ್ಬಿನ ಹಾಲು ಇಲ್ಲೇ ಬರಬೇಕು. ಅದು ಬಿಟ್ಟು ಬೇರೆ ಎಲ್ಲ ಅಂಗಡಿಗಳಲ್ಲಿ ಬೇರೆ ಎಲ್ಲ ಉತ್ಪನ್ನಗಳು, ದೋಸೆ, ಇಡ್ಲಿ ಅಥವಾ ಮೀನು, ಈ ರೀತಿ ಬೇರೆ ಅಂಗಡಿಗಳಲ್ಲಿ ನಾವು ಮಾಡಿದಂತ ಅಂಗಡಿಗಳು ಈ ಪ್ಲಾನ್ ಅನ್ನು ಕೊಟ್ಟಿದ್ದೆ. ಆಯ್ತು, ಅದೇ ರೀತಿ ಇಂಪ್ಲಿಮೆಂಟ್ ಮಾಡುವ ಅಂತ ಹೇಳೋದು. ಆಯ್ತು, 1-2 ತಿಂಗಳಲ್ಲಿ ಸರ್ಕಾರ ಬದಲಾಯಿತು. ಹಪ್ಪ ಎಮ್ಮ ಇಲ್ಲದ ಹಾಗೆ ಆಗಿದೆ. ಅವರನ್ನು ಒದ್ದು ಹೊರಗಡೆ ಓಡಿಸಿದ್ರು. ಹೊಡಿಸಿದ ನಂತರ ಪುಣ್ಯಾತ್ಮರು ಐವನ್ ಡಿಸೋದವರಿಗೆ ಫೋನ್ ಹೇಳಿದ್ರಂತೆ, ಮುಂಚಿನ ದಿವಸ ಬಂದು, ನಾನು ಬರ್ತೇನೆ, ನನ್ನ ಸರ್ಕಾರ ಇದೆ, ನಮ್ಮನ್ನು ಒದ್ದು ಹೊಡ್ಲಿಕ್ಕೆ ಬಿಡಲ್ಲ, ನಮ್ಮ ಸರ್ಕಾರ ಒಬ್ಬರಿಗೂ ನಾನು ತೆಗಿಲಿಕ್ಕೆ ಬಿಡಲಿಲ್ಲ, ಹಾಗಂತ ಮಂಗಳೂರು ಸುಂದರ ಆಗಬೇಕು ನನಗೆ ಸಹ ಕಲ್ಪನೆ ಇದೆ. ಯಾರ ಹೊಟ್ಟೆಗೆ ಹೊಡೆದು ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ?
ಯಾರಿಗೆ ಅನ್ಯಾಯ ಮಾಡಿ ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ? ಅದಕ್ಕೊಂದು ರೂಪುರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ರೂಪುರೇಖೆಯನ್ನು ಹಾಕಿಕೊಟ್ಟಿದ್ದೆ ಈ ಜಿಲ್ಲಾಧಿಕಾರಿಗೆ ಮುಲ್ಲೈ ಮುಗಿಲಣ್ಣರಿಗೆ ಹೇಳಿದೆ ನಾನು, ಸರ್ ಈ ರೀತಿ ಮಾಡುವ. ಆಯ್ತು ಸರ್, ಒಪ್ಕೊಂಡಿದ್ರು ಅವರು. ಒಳಕಾದಕ್ಕೆ ಹೋಗೋದು, ತೆಗೆದು ಹೊರದು ಬಿಸಾಡಿದ್ರು ಅವರಿಗೆ ಹೊಟ್ಟೆಗೆ ಗತಿ ಇಲ್ಲದಾಗೆ ಆಯ್ತು. ಈಗ ಪೇ ಪಾರ್ಕಿಂಗ್ ಮಾಡಿದ್ದೀರಿ, ಪೇ ಪಾರ್ಕಿಂಗ್ ಮಾಡ್ಕೊಂಡು ನೀವನಿಗೆ ನಾನು ಅದನ್ನು ಮುಂದೆ ಒಂದು ದಿವಸದಲ್ಲಿ ಈಗ ಪ್ರತಿಭಟನೆ ಎತ್ಕೊಳ್ತೇನೆ ನನಗೆ. ನಿಮಗೆ ಅಂತ ಪೇ ಪಾರ್ಕಿಂಗ್ ಮಾಡಿಕೊಂಡು ಬರಲಿ ಅಪ್ಪ, ಜನರು ಸ್ವಲ್ಪ ನಿಂತ್ಕೊಳ್ಳಿ. 1 ಗಂಟೆ ಮ್ಯಾಲ್ಸಿ ಮಾಡಿದರೆ ರೂಪಾಯಿಗಳು ಜಾಸ್ತಿ ಮಾಡುವ ಹಾಗೆ ಇದು ಮಾಲ. ಆದರೆ ನೀವು ಈ ರೀತಿಯ ನಿಯಮಗಳನ್ನು ಮಾಡ್ತಾ ಜನರಿಗೆ ಹೊರೆ ಮಾಡ್ತಾ ಇದ್ದೀರಲ್ಲ. ನಾನು ಕೇಳುವಂಥದ್ದು, ಈ ರೀತಿಯ ಆಡಳಿತ ಕೊಟ್ಟರೆ ದಪ್ಪ ಚರ್ಮದ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀವು ಕಳೆದ 1-2.5 ವರ್ಷಗಳಲ್ಲಿ, ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದೆ, ನಾನು 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಭೈರತಿ ಸುರೇಶ್ ಅವರು ಮಂತ್ರಿಯವರು ನನಗೆ ಮತ್ತು ಭರಸ್ಕರ್ ಶೆಟ್ಟಿಗೆ ಏನೂ ಮಾಹಿತಿ ಇಲ್ಲ, ನಾವು ಹೆಬ್ಬೆಟ್ಟು ಅಂತ ಎನಿಸ್ಕೊಂಡಿದ್ದಾರೆ ಅವರು. ಕಾನೂನನ್ನು ತಿಳ್ಕೊಂಡು ಬಂದಿದಂತ ಎಲ್ಲರಿಗಿಂತ ಕಾನೂನು ಜಾಸ್ತಿ ತಿಳ್ಕೊಂಡು ನಾನು ಮಾತಾಡ್ತೇನೆ. ಅವ್ರು ಕೇಳಿದ್ರು, ನಾನು ಪ್ರತಿ ವರ್ಷ ಪ್ರಶ್ನೆ ಹಾಕಿದ್ವಿ, ಪ್ರತಿ ವರ್ಷ ಎಷ್ಟೆಷ್ಟು ಅನುದಾನಗಳು ಕೊಟ್ಟಿದ್ದೀರಿ? SFCಯಲ್ಲಿ ಇಷ್ಟು ಕೊಟ್ಟಿದ್ದೇನೆ. ಅದಕ್ಕೆ ಎದ್ದು ಹೇಳಿದೆ, SFCಯಲ್ಲಿ ಡ್ರೈನೇಜ್ ಕಾಮಗಾರಿಗಳಿಗೆ ಮಾತ್ರ, SFCಗಳಲ್ಲಿ ಕುಡಿಯುವ ನೀರಿಗೆ ಮಾತ್ರ, SFCಗಳಲ್ಲಿ ವೆಟ್ವೆಲ್ ಮೇಂಟೆನೆನ್ಸ್ಗೆ ಬರ್ತದೆ, ಕಸ ನಿರ್ವಹಣೆಗೆ ಪಚ್ಚನಾಡಿಗೆ ಬರುತ್ತೆ, ಅಥವಾ ಸ್ವಚ್ಛ ಭಾರತ್ ಮಿಷನ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪಚ್ಚನಾಡಿಗೆ ಕೊಡ್ತೀವಿ, ಅದಕ್ಕೆ ವಾಹನಕ್ಕೆ ಕೊಡ್ತೀವಿ. ಅಥವಾ ಅಮೃತ ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಮತ್ತು ಪಾರ್ಕ್ಗಳ ಅಭಿವೃದ್ಧಿ ಮಾಡಬಹುದು. ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಎಲ್ಲಿ ಹಣ ಕೊಟ್ಟಿದ್ದೀರಿ 2 ವರ್ಷದಿಂದ? ನಮ್ಮ ಸರ್ಕಾರ ಇರುವಾಗ ರಸ್ತೆ ಮತ್ತು ಚರಂಡಿಗೆ ಪ್ರತಿ ವರ್ಷ 25 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಸ್ಟೇಟ್ ಗೌರ್ಮೆಂಟ್ನಿಂದ, ಒಂದು 20 ಕೋಟಿ ರೂಪಾಯಿ, 25 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ನಿಂದ 15th ಫೈನಾನ್ಸ್ ಕೊಡ್ತಿದ್ರು. ಅದನ್ನು ಹೇಳಿದೆ ನಾನು, ಕೊಟ್ಟಿದ್ದೀರಿ ಸ್ವಾಮಿ. ಫಸ್ಟಿಗೆ ಕೊಟ್ಟಿದ್ದೇನೆ ಅಂತ ತುಂಬಾ ವಾದ ಮಾಡಿದೆ, ಮತ್ತೆ ಹೇಳಿದ ಸರ್ಕಾರ ವೇದಸ್ಕ ಮತ್ತೆ ಹೇಳೋದು ಸರಿ ಇದೆ, ಅದಕ್ಕೆ ಪರ್ಟಿಕ್ಯುಲರ್ ಇದೇ ಕಾಮಗಾರಿಗಾಗಿ ಮಾಡಬೇಕು ಅಂತ ಹೇಳುವಂಥ ರೀತಿಯ ಮಾತನ್ನು ಆಡಿದರು. ನಾವು ಜನರು ಬಂದವರಿಗೆ ಏನು ಹೇಳಬೇಕು ಹೇಳಿ? ನಾವು ಜನರು ಬಂದವರ ಹತ್ರ ಎಷ್ಟು ಅವರನ್ನು ಸಮಾಧಾನ ಮಾಡಿದ್ರು? ಒಂದು ಅನುದಾನವನ್ನು ಕೊಟ್ಟಿದ್ದಾರೆ, ಇನ್ನು ಟೆಂಡರ್ ಪ್ರಕ್ರಿಯೆ ಮುಗಿದುಕೊಳ್ಳೋದು. 2.5 ವರ್ಷದಿಂದ ಟೆಂಡರ್ ಆಗಿದೆ, 2.5 ವರ್ಷದಿಂದ ಪೂರ್ಣ ಮಾಡಿಲ್ಲ ಪ್ರಕ್ರಿಯೆಯನ್ನು, ಕೆಲಸ ಶುರು ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ರೀತಿಯ ಆಡಳಿತ. ಅದರಲ್ಲಂತೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಿದ್ದು ಕೊಡದೇ ಇದ್ದದ್ದು ಮಂತ್ರಿಗಳು ಓಪನ್ ಆಗಿ ಕ್ಷಮೆಯಾಚನೆ ವಿಧಾನಸೌಧದಲ್ಲಿ ಕೇಳಿದ್ದು ನೀವು ನೋಡಿದಿರಿ. ಅಂದರೆ ಟೋಟಲ್ ಸುಳ್ಳರ ಕಳ್ಳರ ಆಟದ ಸಂತೆ ಆಟ ಮಾಡುವ ರೀತಿ ಆಡಳಿತ ಮಾಡುವಂಥದ್ದಾಗಿದೆ. ಮುಖ್ಯಮಂತ್ರಿಗಳಿಗೆ ನಾನು ಕುರ್ಚಿ ಬಿಡಬೇಕು ಅಂತೇಳಿ ತಲೆಬಿಸಿ, ಉಪಮುಖ್ಯಮಂತ್ರಿಗಳೇ ನಾನು ಯಾವಾಗ ಅವಲ್ಲಿ ಕೂತ್ಕೊಳ್ತೇನೆ ಅಂತೇಳಿ ತಲೆಬಿಸಿ. ಇವರಿಬ್ಬರ ಈ ಗಲಾಟೆಯಲ್ಲಿ ಡೈಲಿ ನಾಟಿ ಕೋಳಿ ತಿನ್ನೋದು, ಇದು ಚಿಕನ್ ತಿನ್ನೋದು, ಅವರು ಎಲ್ಲರ ಹತ್ರ ಹೋಗಿ ಮಾತನಾಡೋದು, ಅವ್ರು ಇವರ ಹತ್ರ ಹೋಗಿ ಮಾತನಾಡೋದು. ಹೈಕಮಾಂಡ್ ಕರೆದ್ರೆ ನಾನು ಡೈಲಿ ಪತ್ರಿಕೆಯಲ್ಲಿ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ, ಅವರು ಇದರಲ್ಲೇ ಇದ್ದಾರೆ. ಅವರು ಸೀರಿಯಸ್ ಇಲ್ಲ. ಇಲ್ಲಿ ಕೆಲವರು ಮಂತ್ರಿತನ ಹೋಗ್ತದೆ ಅಂತ ಟೆನ್ಷನ್, ಇದರಲ್ಲೇ ಇದ್ದಾರೆ. ಬಿಟ್ಟರೆ ಆಡಳಿತದ ವ್ಯವಸ್ಥೆಯಲ್ಲಿ ನಡೀತಾ ಇಲ್ಲ. ನಾನು ಅದಕ್ಕೆ ಕೇಳುವಂಥದ್ದು, ನಾನು ಬಹಳ ದುಃಖದಲ್ಲಿ ಹೇಳ್ತೇನೆ. ನಾನು ಶಾಸಕನಾಗಿ 8 ವರ್ಷದ ಹತ್ರ ಆಗಿರ್ಬೋದು, ಹಲವಾರು ವರ್ಷದಿಂದ ರಾಜಕೀಯದಲ್ಲಿ ನೋಡಿದ್ದೇನೆ. ಇಂಥ ರೀತಿಯ ಈ ಪರಿಸ್ಥಿತಿಯ ಸರ್ಕಾರವನ್ನು ನನಗೆ ಕಾಣಿಲ್ಲ. ನಾನು ಹೇಳ್ತೇನೆ, 2013ರಿಂದ 2018 ತನಕ ಸಿದ್ದರಾಮಯ್ಯ ಆಡಳಿತ ಮಾಡಿದ್ದಾರೆ. ಆಗ ಮಂಗಳೂರಿನಲ್ಲಿ JR ಒಬ್ಬರು ಶಾಸಕರಾಗಿದ್ದರು. ಆ ಆಡಳಿತ ಸಂದರ್ಭದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಗಳು, ಸ್ವಲ್ಪ ಕೆಲಸ ಕಾರ್ಯಗಳು ಆಗಿರ್ಬೋದು.